ಬೆಳಗಿನ ಸಮಯ. ಹೊಲದಲ್ಲಿ ಒಣಗಿದ ಮತ್ತು ಹಾಳಾದ ಫಸಲಿತ್ತು. ಆರ್ಯನ್ ಮತ್ತು ಆರ್ಯನನ ತಂದೆ ನಿರಾಶರಾಗಿ ತಲೆ ತಗ್ಗಿಸಿ ನಿಂತಿದ್ದರು. ಆರ್ಯನ್ ತಾಯಿಯ ಕಣ್ಣಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು. ಈಗೇನ್ ಮಾಡೋದು? ನಮ್ ಫಸಲೆಲ್ಲ ಹಾಳಾಗ್ ಹೋಗ್ಬಿಟ್ಟಿದೆ. ವರ್ಷ ಪೂರ್ತಿ ಕಷ್ಟಪಟ್ಟಿದ್ದು ಎಲ್ಲ ವ್ಯರ್ಥ ಆಗೋಯ್ತು. ಅಪ್ಪಾಜಿ, ಚಿಂತೆ ಮಾಡ್ಬೇಡಿ, ನಾನು ಸಿಟಿಗೆ ಹೋಗ್ತೀನಿ. ಅಲ್ಲಿ ಯಾವ್ದಾದ್ರು ಒಂದ್ ಕೆಲ್ಸ ಸಿಕ್ಕೇ ಸಿಗುತ್ತೆ. ನಾನ್ ಕೇಳ್ಪಟ್ಟೆ ನಿನ್ ಮಗನ್ನ ಸಿಟಿ ಕಳಿಸ್ತಿದ್ಯಂತೆ. ನನ್ ಮಾತ್ ಕೇಳು, ಅಲ್ಲೋಗಿ ಹುಡುಗರು ಹಾಳಾಗ್ತಾರೆ. ನನ್ನ ಮಗ ಹಾಗಲ್ಲ, ನಾನು ಅವನ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀನಿ. ಹೌದಾ? ನೋಡ್ತೀನಿ. ಮಾರನೇ ದಿನ ಆರ್ಯನ್ ಖಾಲಿ ಜೇಬು ಮತ್ತು ಹೊಸ ಉತ್ಸಾಹದಿಂದ ಬಸ್ಸಿನಿಂದ ಇಳಿತಾನೆ. ಸ್ವಲ್ಪ ದಿನಗಳು ಕೆಲಸ ಹುಡುಕಿದ ನಂತರ ಅವನಿಗೊಂದು ಕೊರಿಯನ್ ರೆಸ್ಟೋರೆಂಟ್ನಲ್ಲಿ ಕೆಲಸ ಸಿಗತ್ತೆ. ಹುಷಾರಾಗಿ ಕೆಲಸ ಮಾಡೋ ಹುಡ್ಗ, ನೀನೇನಾದ್ರೂ ತಪ್ಪು ಮಾಡಿದ್ರೆ ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ. ಸರಿ ಮಾಲೀಕ್ರೆ. ಅಲ್ಲೇ ಒಂದು ಕೊರಿಯನ್ ಹುಡುಗಿ ಸೋರಿನ್ ಕೂಡ ಕೆಲಸ ಮಾಡ್ತಿರ್ತಾಳೆ. ಅವಳು ಬಡ ಅನಾಥ ಹುಡುಗಿ. ಅವಳು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡೋದನ್ನ ಆರ್ಯನ್ ನೋಡ್ತಾನೆ. ಅವಳನ್ನ ಕಾರಣ ಇಲ್ದೆ ಮಾಲೀಕ ಬೈತಿರ್ತಾನೆ. ನಿನಗ್ ಸರಿಯಾಗಿ ಕೆಲಸ ಮಾಡಕ್ ಆಗುತ್ತೋ ಇಲ್ವೋ? ಸಾಹೇಬ್ರೆ, ಈ ಹುಡುಗಿಗೆ ಅಷ್ಟೊಂದು ತೊಂದರೆ ಯಾಕೆ ಕೊಡ್ತಾ ಇದ್ದೀರಾ? ನನಗ್ ಪ್ರಶ್ನೆ ಕೇಳಕ್ಕೆ ನಿನಗೆ ಎಷ್ಟು ಧೈರ್ಯ ಇರ್ಬೇಕು? ಹೋಗ್ತಾ ಇರಲಿಂದ. ಅವನು ಆರ್ಯನ್ ಮತ್ತು ಸೋರನ್ನ ಕೆಲಸದಿಂದ ತೆಗೆದುಹಾಕ್ಬಿಡ್ತಾನೆ. ರೆಸ್ಟೋರೆಂಟ್ನ ಹೊರ ಬಂದ್ಮೇಲೆ ಸೋರೆನ್ ನಿರುತ್ಸಾಹದಿಂದ ಆರ್ಯನ್ಗೆ ಹೇಳ್ತಾಳೆ, ನೀನ್ ಯಾಕೆ ಹೀಗ್ ಮಾಡ್ದೆ? ನಾನ್ ಅನಾಥಳು, ನನ್ಗೆ ಉಳ್ಕೊಳಕ್ಕೂ ಜಾಗ ಇಲ್ಲ. ಅಲ್ಲಿ ನನ್ಗೆ ಊಟ ಮತ್ತು ಉಳ್ಕೊಳ್ಳೋದಕ್ಕೆ ಜಾಗ ಆದ್ರೂ ಇರ್ತಿತ್ತು. ನಾನಿದೀನ್ ತಾನೆ, ನನ್ ಜೊತೆ ನಮ್ಮ ಊರಿಗೆ ಬಂದ್ಬಿಡು. ನಿಮ್ಮೂರಿನವರು ನನ್ನನ್ನ ಸ್ವೀಕಾರ ಮಾಡೋದಿಲ್ಲ. ನಾನು ಕೊರಿಯನ್ನು, ಮತ್ತಿದು ಹಿಂದೂಸ್ತಾನ. ಜನರೆಲ್ಲ ನಮ್ ಬಗ್ಗೆ ತರ ಮಾತಾಡ್ತಾರೆ. ಒಂದ್ ವೇಳೆ ಪ್ರಪಂಚ ಪ್ರಶ್ನೆ ಕೇಳಿದರೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ನಿನ್ನ ಮದುವೆ ಮಾಡ್ಕೊಂಡು ನಾನ್ ನಿನ್ನ ಹೀಗೆ ಅರ್ಧದಲ್ಲೇ ಬಿಟ್ಟು ಹೋಗಕ್ ಆಗಲ್ಲ. ಸೋರೆನ್ ಆರ್ಯನ ಮೇಲೆ ಭರವಸೆ ಇಟ್ಟು ಅವನನ್ನ ಮದುವೆಯಾಗಿ ಅವನ ಹಳ್ಳಿಗೆ ಹೋಗ್ಬಿಡ್ತಾಳೆ. ಹಳ್ಳಿಯ ಜನ ಒಂದ್ ಕಡೆ ಮಾತಾಡ್ತಾ ಇರ್ತಾರೆ. ದೂರದಿಂದ ಆರ್ಯನ್ ಮತ್ತು ಸೋರೆನ್ ಬರೋದನ್ನ ಅವರು ನೋಡ್ತಾರೆ. ಅಯ್ಯೋ, ಆರ್ಯನು ಸಿಟಿಯಿಂದ ವಾಪಸ್ ಬಂದ್ಬಿಟ್ನಾ? ಜೊತೆಗೆ ಯಾವ್ದೋ ಪರದೇಸಿನೂ ಕರ್ಕೊಂಡ್ ಬಂದ್ಬಿಟ್ಟ. ನೋಡಿದ್ರಾ, ಹೇಳ್ತಿದ್ದ ಹುಡುಗ ತುಂಬಾ ಸಂಸ್ಕಾರವಂತ ಅಂತ. ಹೀಗ್ ನೋಡಿ, ಕೊರಿಯನ್ ಸೊಸನ ಕರ್ಕೊಂಡ್ ಬಂದ್ಬಿಟ್ಟ. ಆರ್ಯನ್ನ ತಾಯಿ ಮತ್ತು ತಂದೆ ಮನೆಯ ಹೊರಗಡೆ ನಿಂತಿರ್ತಾರೆ. ಇವರನ್ನ ನೋಡಿ ಅವರ ಮುಖ ಬಾಡತ್ತೆ. ಆರ್ಯನ್ ಮತ್ತು ಸೋರೆನ್ ಅವರ ಮುಂದೆ ನಿಂತಿರ್ತಾರೆ. ಮಗನೇ, ಏನಪ್ಪ ಮಾಡ್ಬಿಟ್ಟೆ ನೀನು? ನಮ್ಗೆ ತಿನ್ನೋದಿಕ್ಕಿಲ್ಲಿ ಊಟ ಇಲ್ಲ. ನೀನ್ ಏನು ಸಂಪಾದನೆ ಕೂಡ ಮಾಡ್ಕೊಂಡ್ ಬಂದಿಲ್ಲ. ನಮ್ಮನ್ ಕೇಳ್ದೆ ನೀನು ಮದ್ವೆ ಮಾಡ್ಕೊಂಡು ಸೊಸೆನ್ ಕೂಡ ಕರ್ಕೊಂಡ್ ಬಂದಿದ್ಯಾ? ಅದು ವಿದೇಶಿ ಸೊಸೆನಾ? ಸೋರೆನ್ ಇದನ್ನೆಲ್ಲ ಕೇಳಿ ಬೇಸರಗೊಳ್ತಾಳೆ. ರಾತ್ರಿಯ ಸಮಯ. ಆರ್ಯನ್ ಮತ್ತು ಸೋರೆನ್ ಅಂಗಳದಲ್ಲಿ ಕುಳಿತಿರ್ತಾರೆ. ಆರ್ಯನ್ ಮುಖ ಬಾಡಿರತ್ತೆ. ನನಗ್ ಅರ್ಥ ಆಗ್ತಿಲ್ಲ ಏನ್ ಮಾಡ್ಲಿ ಅಂತ. ಕೆಲ್ಸಾನೂ ಇಲ್ಲ, ದುಡ್ಡು ಇಲ್ಲ. ನಾವಿಲ್ಲಿ ಹೇಗ್ ಜೀವನ ಮಾಡೋದು? ನಾನ್ ಏನನ್ನೋ ಯೋಚನೆ ಮಾಡ್ತಿದ್ದೆ. ಏನು? ನಾನು ಕೊರಿಯನ್ನಲ್ಲಿದ್ದಾಗ ನಮ್ಮಮ್ಮ ರುಚಿಯಾದ ರಾಮೆನ್ ನೂಡಲ್ಸ್ ಮಾಡ್ತಿದ್ಲು. ನಾನಾಗ ಕಲ್ತಿದ್ದೆ ಅದನ್ನ ಮಾಡೋದು. ನಾವ್ಯಾಕೆ ರಾಮೆನ್ ನೂಡಲ್ನ ಇಲ್ಲಿ ಮಾರಬಾರ್ದು? ಇಲ್ಲಿ ಊರಿನ ಜನ ರಾಮೆನ್ ನೂಡಲ್ಸ್ ನ ಎಲ್ಲಿ ತಿಂತಾರೆ ಹೇಳು? ತಿನ್ನೋಕೆ ರುಚಿಯಾಗಿದ್ರೆ ಎಲ್ಲಾ ವ್ಯಾಪಾರ ಮಾಡಬಹುದು. ಮೊದ್ಲು ಜನರಿಗೆ ಇದ್ರ ರುಚಿ ತೋರಿಸ್ಬೇಕು. ಆದ್ರೆ ಊರಲ್ಲಿ ಯಾರ ಹತ್ರನೂ ಅಷ್ಟೊಂದು ದುಡ್ಡು ಇರಲ್ವಲ್ಲ. ಅದಕ್ಕಾಗಿ ನಾವಿದನ್ನ ಕೇವಲ ₹1ಗಾಗಿ ಮಾರೋಣ. ನನಗ್ ಅರ್ಥ ಆಗ್ತಾ ಇಲ್ಲ, ನಾವು ₹1 ಮಾರ್ಬಿಟ್ಟು ನಮ್ಗೆ ಏನ್ ಸಿಗುತ್ತೆ ಅಂತ. ಏನ್ ಲಾಭ ಇದೆ? ನೋಡು, ನಾನ್ ಲೆಕ್ಕಾಚಾರ ಮಾಡಿದೀನಿ. 1 ಪ್ಯಾಕೆಟ್ ರಾಮೆನ್ ನೂಡಲ್ಸ್ ₹10 ಸಿಗತ್ತೆ. ಅದ್ರಿಂದ 5 ಕಪ್ ರಾಮೆನ್ ನೂಡಲ್ಸ್ ನ ಮಾಡಬಹುದು. ಅಂದ್ರೆ ಒಂದ್ ಬೌಲ್ ನ ಖರ್ಚು ₹2 ಆಗತ್ತೆ. ಆದ್ರೆ ₹1 ಮಾರಿ ನಮ್ಗೆ ಇನ್ನೂ ₹1 ಲಾಸ್ ಆಗುತ್ತಾನೆ. ಹಾ, ಜನರಿಗೆ ಇದಿಷ್ಟ ಆಯ್ತು ಅನ್ಕೋ, ಆಗ ಜಾಸ್ತಿ ಖರೀದಿ ಮಾಡ್ತಾರೆ. ಆಗ ನಾವು ಪ್ರತಿಯೊಂದು ಬಟ್ಟಲಿನಲ್ಲೂ ಬೆಂದಿರೋ ಮೊಟ್ಟೆ ಮತ್ತು ಮಸಾಲೆಯನ್ನ ಹಾಕಿ ಇನ್ನೂ ರುಚಿಯಾಗಿ ತಯಾರಿಸೋಣ. ನಿಧಾನವಾಗಿ ಜನ ಇದನ್ನ ಹೆಚ್ಚು ಖರೀದಿ ಮಾಡ್ತಾರೆ. ಒಂದ್ ವೇಳೆ ನಮ್ಮ ಊರಿನ ಜನ ಇದನ್ನ ಡೈಲಿ ತಿಂದ್ಬಿಟ್ರೆ ಅವಾಗ ₹100 ದಿನ ಸಂಪಾದನೆ ಆಗತ್ತೆ. ಮತ್ತೆ ದೂರದಿಂದ ಎಲ್ಲ ಜನ ಇದನ್ ತಿನ್ನೋದಕ್ಕೆ ಅಂತ ಬಂದಾಗ ನಾವಿನ್ನೂ ಹೆಚ್ಚು ಸಂಪಾದನೆ ಮಾಡಬಹುದು. ಆದ್ರೆ ನಾವು ಸಣ್ಣ ವ್ಯಾಪಾರ ಶುರು ಮಾಡ್ಬೇಕು ಅಂದ್ರೂ ಕೂಡ ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆಯಲ್ಲ. ಸೂರ್ಯನ್ ತನ್ನ ಕತ್ತಿನಿಂದ ಚೈನ್ ಅನ್ನ ತೆಗೆದು ಆರ್ಯನ ಕೈಗೆ ಕೊಡ್ತಾ ಹೇಳ್ತಾಳೆ, ಇದನ್ನ ನಮ್ಮಮ್ಮ ನನ್ಗೆ ಗಿಫ್ಟ್ ಕೊಟ್ಟಿದ್ರು. ನೀನ್ ಇದನ್ನ ಮಾರ್ಬಿಡು. ಇದ್ರಲ್ಲಿ ಎಷ್ಟು ಹಣ ಬರ್ತೋ ಅದ್ರಿಂದಾನೇ ನಾವು ವ್ಯಾಪಾರ ಶುರು ಮಾಡೋಣ. ಹೀಗ್ ಮಾಡಕ್ ಆಗಲ್ಲ. ಇದು ನಿಮ್ ತಾಯಿಯ ನೆನ್ಪು.
ನೀನು ನನ್ ಗಂಡ, ನಿನ್ಗಿಂತ ಇದು ಹೆಚ್ಚಲ್ಲ. ಒಂದ್ಸರ್ತಿ ನಮ್ ಬಿಸ್ನೆಸ್ ಸಕ್ಸಸ್ ಆಯ್ತು ಅಂದ್ರೆ ಮತ್ತೆ ನಾವಿದನ್ನ ತಗೊಳ್ಬಹುದು. ಆರ್ಯನ್ಗೆ ತನ್ನ ಪತ್ನಿಯ ಮಾತು ಒಪ್ಪಿಗೆ ಆಗತ್ತೆ. ಮಾರನೇ ದಿನ ಚೈನನ್ನ ಮಾರ್ಕೆಟ್ನಲ್ಲಿ ಮಾರಿ ಸ್ವಲ್ಪ ಹಣವನ್ನ ತರ್ತಾನೆ. ಹಳ್ಳಿಯ ಒಂದು ಮೂಲೆನಲ್ಲಿ ಕಟ್ಟಿಗೆಗಳಿಂದ ಒಂದು ಅಂಗಡಿಯನ್ನ ಹಾಕ್ತಾನೆ. ಆ ಅಂಗಡಿಗೆ ಒಂದು ಬೋರ್ಡ್ ಅನ್ನ ಹಾಕ್ತಾನೆ. ಕೊರಿಯನ್ ಸೊಸೆಯ ರಾಮೆನ್ ಕೇವಲ ₹1. ಇದೇನ್ ತಮಾಷೆ, ಇಷ್ಟು ಕಡಿಮೆಯಲ್ಲಿ ಯಾರು ಮಾರಾಟ ಮಾಡ್ತಾರೆ? ಅರೆ ನೋಡಿದ್ರ, ಸಂಸ್ಕಾರ ಮಗನ ಸಂಸ್ಕಾರ ಸೊಸೆಯ ಚಮತ್ಕಾರನ. ಈಗ ಊರಲ್ಲಿ ವಿಚಿತ್ರವಾದ ಅಡುಗೆಗಳನ್ನ ಮಾರ್ತಾ ಇದ್ದಾರೆ. ಹಳ್ಳಿಯ ಜನರೆಲ್ಲ ನಗಾಡ್ತಾರೆ. ಅಷ್ಟ್ರಲ್ಲೇ ಸೋರೆನ್ ಒಲೆ ಮೇಲಿಟ್ಟಿದ್ದ ಪಾತ್ರೆಗೆ ರಾಮೆನ್ ನೂಡಲ್ಸ್ ನ ಹಾಕ್ತಾಳೆ. ಅದರ ಪರಿಮಳ ಗಾಳಿಯಲ್ಲೆಲ್ಲ ಹರಡತ್ತೆ. ಅರೆ, ಇದ್ರ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೋರೆನ್ ಒಂದು ಸಣ್ಣ ಬಟ್ಟಲಿನಲ್ಲಿ ರಾಮೆನ್ ಬಡಿಸ್ತಾಳೆ ಮತ್ತು ಗ್ರಾಹಕರಿಗೆ ಕೊಡ್ತಾಳೆ. ಅರೆ, ಇದಂತೂ ತುಂಬಾ ರುಚಿಕರವಾಗಿದೆ. ನಿಧಾನವಾಗಿ ಮತ್ತಷ್ಟು ಜನ ಲೈನ್ ನಲ್ಲಿ ಬಂದು ನಿಲ್ತಾರೆ. ₹1 ರಾಮೆನ್ ನ ಖರೀದಿ ಮಾಡೋಕೆ ಶುರು ಮಾಡ್ತಾರೆ. ಕೆಲವು ವಾರಗಳ ನಂತರ ಅಂಗಡಿಯ ಮುಂದೆ ಗುಂಪು ಸೇರಲಾರಂಭಿಸುತ್ತದೆ. ಬೇರೆ ಊರಿನಿಂದ ಕೂಡ ಜನ ಬರಲು ಆರಂಭಿಸ್ತಾರೆ. ನಾನ್ ಕೇಳ್ದೆ, ನಗರದಿಂದ ಕೂಡ ಜನ ಬರ್ತಾರೆ ಇಲ್ಲಿಗೆ ಅಂತ. ಈಗಂತೂ ನ್ಯೂಸ್ ಪೇಪರ್ ಕೂಡ ಸುದ್ದಿ ಬಂದ್ಬಿಡ್ತು. ಕೆಲವು ದಿನಗಳ ನಂತರ ಒಬ್ಬ ರಿಪೋರ್ಟರ್ ನೋಟ್ಸ್ ಮಾಡ್ತಿರ್ತಾನೆ. ಊರಿನ ಕೊರಿಯನ್ ಸೊಸೆ ಕಷ್ಟದಿಂದ ಒಂದು ಚಿಕ್ಕ ರಾಮನ್ ನೂಡಲ್ಸ್ ನ ಅಂಗಡಿಯನ್ನ ಓಪನ್ ಮಾಡಿ ಇಡೀ ಊರಿನಲ್ಲಿ ಫೇಮಸ್ ಆಗಿದ್ದಾರೆ. ಕೇವಲ ₹1 ರುಚಿಕರವಾದ ರಾಮನ್ ನೂಡಲ್ಸ್ ನ ಮಾರ್ಬಿಟ್ಟು ಅವ್ರು ತಮ್ಮ ವ್ಯಾಪಾರವನ್ನ ಒಳ್ಳೆ ಹಂತಕ್ಕೆ ತಗೊಂಡು ಹೋಗಿದ್ದಾರೆ. ಕೆಲವು ದಿನಗಳ ನಂತರ ಹಳ್ಳಿನಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ ಶುರು ಆಗತ್ತೆ. ಕೊರಿಯನ್ ಸೊಸೆಯ ರಾಮೆನ್ ಮುಖ್ಯಸ್ಥ ಜನರನ್ನ ಕರ್ಕೊಂಡು ರೆಸ್ಟೋರೆಂಟ್ ಒಳಗೆ ಬರ್ತಾನೆ. ಮಗ್ನೆ, ನಾವು ನಿಮ್ ಬಗ್ಗೆ ತುಂಬಾನೇ ತಮಾಷೆ ಮಾಡ್ಬಿಟ್ವಿ, ಮತ್ತೆ ನಿಮ್ಮ ಸೊಸೆಗೂ ಕೂಡ ತುಂಬಾ ಕಷ್ಟ ಕೊಟ್ಬಿಟ್ವಿ. ನಾವು ತಪ್ಪು ಮಾಡಿದ್ವಿ. ನೀವು ನಮಗ್ ಮಾಡಿದ ಅವಮಾನದಿಂದ ನಾವು ಸಾಧಿಸ್ಬೇಕು ಅಂತ ಹಠ ಛಲ ಎರಡೂ ಬಂತು. ಮುಖ್ಯಸ್ಥ ಮತ್ತು ಉಳಿದ ಜನ ರೆಸ್ಟೋರೆಂಟ್ನಿಂದ ಹೊರಗೆ ಹೋಗ್ತಾರೆ. ಆರ್ಯನ್ ತನ್ನ ಜೇಬಿನಿಂದ ಹೆಂಡತಿಯ ಚೈನನ್ನು ತೆಗಿತಾ ಕೊಡ್ತಾ ಹೇಳ್ತಾನೆ, ಇತ್ತಗೋ ನಿಮ್ಮ ತಾಯಿಯ ಗಿಫ್ಟ್. ನಾನಿದ್ರಿಂದ ಎಷ್ಟು ರೂಪಾಯಿ ತಗೊಂಡಿದ್ನೋ ಅದಕ್ಕೆ 2 ಪಟ್ಟು ದುಡ್ಡು ಕೊಟ್ಟು ಅದನ್ನ ತಗೊಂಬಂದೆ. ಆರ್ಯನನ ಹೆಂಡತಿ ತನ್ನ ತಾಯಿ ಕೊಟ್ಟ ಗಿಫ್ಟ್ ಅನ್ನ ಮತ್ತೆ ತನ್ನ ಕುತ್ತಿಗೆಗೆ ಹಾಕೊಳ್ತಾಳೆ. ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ₹1 ರಾಮೆನ್ನು ನಮ್ನ ಇಷ್ಟು ಮುಂದೆ ತಗೊಂಬರುತ್ತೆ ಅಂತ? ಕಷ್ಟ ಮತ್ತು ದೃಢ ಮನಸ್ಸಿನಿಂದ ಏನಾದ್ರೂ ಸಾಧ್ಯನೇ. ಇಷ್ಟನ್ನು ಹೇಳಿ ಇಬ್ರು ನಗ್ತಾರೆ. ಧೂಳನ್ನು ಹಾರಿಸುತ್ತಾ ಒಂದು ಜೀಪು ಗ್ರಾಮದ ಒಳಕ್ಕೆ ಬರುತ್ತದೆ. ಜೀಪಲ್ಲಿ ರವಿ, ಅಮಿತ್, ನೇಹಾ ಕೂತ್ಕೊಂಡಿದ್ರು. ಹಳ್ಳಿಯ ಹಳೆಯ ಮನೆಗಳು, ಮಣ್ಣಿನ ರೋಡ್ಗಳು ಮತ್ತೆ ಸುತ್ತಲೂ ಗದ್ದೆಗಳು ಕಾಣಿಸ್ತಾ ಇದ್ವು. ಜೀಪ್ ನಿಲ್ತಿದ್ದ ಹಾಗೆ ಎದುರಿಗೆ ಮಂಗಲಿ ಆಂಟಿ ನಿಂತಿದ್ರು. ಅವರ ಮುಖದಲ್ಲಿ ತುಂಬಾ ಸಂತೋಷವಿತ್ತು. ನೀವುಗಳು ಇಲ್ಲಿ? ಪಟ್ಟಣದ ಮಕ್ಕಳಿಗೆ ಇಲ್ಲಿ ಏನ್ ಕೆಲ್ಸ ಇದೆ? ಅಜ್ಜಿ, ನಾನಿಲ್ಲಿ ಜಾಗ ಕೊಂಡ್ಕೊಂಡು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತಿದ್ದೀನಿ. ಮತ್ತೆ ನಾನು ರಿಸರ್ಚ್ ಮಾಡಕ್ ಬಂದಿದ್ದೀನಿ. ಅದೇನು ಅಂದ್ರೆ ಸಿಟಿ ಜನಕ್ಕೂ ಹಳ್ಳಿ ಜನಕ್ಕೂ ಏನ್ ವ್ಯತ್ಯಾಸ ಅಂತ ತಿಳ್ಕೋಬೇಕು. ನಾನಿಲ್ಲಿ ನೆಮ್ಮದಿಯಾಗಿರೋದಕ್ ಬಂದಿದ್ದೀನಿ. ನೇಹಾ ವಿಚಾರ ಕೇಳಿ ನನಗೆ ತುಂಬಾ ಖುಷಿ ಆಗ್ತಿದೆ. ಅವರೆಲ್ಲರೂ ಮಂಗಲಿ ಆಂಟಿ ಮನೆಗೆ ಹೋದ್ರು. ಸ್ವಲ್ಪ ಹೊತ್ತಲ್ಲೇ ಒಂದು ಹುಡುಗಿ ಅಲ್ಲಿಗೆ ಓಡಿ ಬರ್ತಾಳೆ. ಮಂಗಲಿ ಆಂಟಿ ಅವಳನ್ನ ನೋಡ್ತಾ, ಅರೆ ಚಂಪಾ, ಇಲ್ಲಿ ಬಾ. ಇವರೆಲ್ಲ ನನ್ನ ದೂರದ ಸಂಬಂಧಿಕರು. ಇವರಿಗೆ ಹಳ್ಳಿಯನ್ನ ತೋರಿಸ್ಕೊಂಡ್ ಬಾ. ಆಯ್ತು ಆಂಟಿ, ಬನ್ನಿ, ನಾನ್ ನಿಮ್ಗೆ ಹಳ್ಳಿ ತೋರಿಸ್ಕೊಂಡ್ ಬರ್ತೀನಿ. ಚಂಪಾ ರವಿ, ಅಮಿತ್ ಮತ್ತೆ ನೇಹಾಗೆ ಹಳ್ಳಿ ತೋರ್ಸೋದಕ್ ಕರ್ಕೊಂಡು ಹೋಗ್ತಾಳೆ. 4 ಜನ ಮಣ್ಣಿನ ರಸ್ತೆಯಲ್ಲಿ ನಡೀತಾರೆ. ಎಲ್ಲ ಕಡೆ ಹಚ್ಚ ಹಸಿರು, ಆಕಳು, ಮಣ್ಣಿನ ಮನೆಗಳು ಇದ್ವು. ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನೇಹಾ ಒಂದ್ ಕಡೆ ನಿಂತ್ಕೊಳ್ತಾಳೆ. ದೂರದಲ್ಲಿರುವ ಮೈದಾನವನ್ನ ತೋರಿಸ್ತಾಳೆ. ಅಲ್ನೋಡಿ, ಆ ಜಾಗ ತುಂಬಾ ವಿಚಿತ್ರವಾಗಿದೆ. ಚಂಪಾ ತಕ್ಷಣ ನೇಹಾ ಕೈಯನ್ನ ಹಿಡಿದು ಹಿಂದಕ್ಕೆ ಎಳಿತಾಳೆ. ಅಲ್ಲಿ ಹೋಗ್ಬೇಡಿ, ಅದು ಕುರುಡರ ಡಾಬಾ. ಏನು? ಡಾಬಾ ಬಗ್ಗೆ ಅಂತೂ ಕೇಳಿದ್ವಿ, ನೀನ್ ಹೇಳಿದಂತೂ ಕೇಳಿಲ್ಲ. ಏನಂಗಂದ್ರೆ ಮತ್ತೆ ನಮ್ಗೆ ಅಲ್ಲಿ ಯಾವ ಡಾಬಾನು ಕಾಣಿಸ್ತಾ ಇಲ್ಲ. ಈ ಹಳ್ಳಿಲೇ ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ನಾವು ಮೊದ್ಲು ಇಲ್ಲಿಂದ ಹೋಗ್ಬೇಕು. ರವಿ, ಅಮಿತ್ ಮತ್ತೆ ನೇಹಾಗೆ ಹೊಸ ಚಿಂತೆ ಶುರು ಆಗತ್ತೆ. ಆದ್ರೆ ಚಂಪಾ ಅವ್ರಗಳನ್ನ ಅಲ್ಲಿಂದ ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ. ರಾತ್ರಿ ಆಗಿತ್ತು. 4 ಜನ ಊಟ ಮಾಡೋದಕ್ಕೆ ಕುಳಿತಿರ್ತಾರೆ. ರವಿ, ಅಮಿತ್, ನೇಹಾ ಊಟವನ್ನೇ ನೋಡ್ತಾರೆ. ಆದ್ರೆ ತಿನ್ನೋದಕ್ಕೆ ಮನ್ಸು ಬರಲ್ಲ. ಏನಾಯ್ತು, ಹಸುವಾಗಿಲ್ವಾ? ಇಲ್ಲ ಅಜ್ಜಿ,
ಯಾಕೋ ಹಶ್ವೆ ಆಗ್ತಾ ಇಲ್ಲ. ಓಹ್, ನನಗ್ ಗೊತ್ತಾಯ್ತು. ನೀವು ಪಟ್ಟಣದ ಮಕ್ಕಳು ಹೊರಗಿನ ಊಟವನ್ನ ಜಾಸ್ತಿ ಮಾಡ್ತಿರಲ್ವಾ, ಅದಕ್ಕೆ ಆಗಾಗ ಹುಷಾರ್ ತಪ್ತೀರಾ. ರವಿ, ಅಮಿತ್, ನೇಹ ಮುಗುಳ್ನಗ್ತಾರೆ, ಆದ್ರೆ ಊಟ ಮಾಡೋದಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಹೊರಗೆ ಸುತ್ತೋದಕ್ಕೆ ಹೋಗ್ತಾರೆ. ರಸ್ತೆ ಸರಿ ಇಲ್ಲದ ಕಾರಣ ಅವರ ಜೀಪು ಹಾಳಾಗ್ಬಿಡುತ್ತೆ. ಸುತ್ತಲೂ ಕತ್ತಲು. ಆಗ ಸ್ವಲ್ಪ ದೂರದಲ್ಲೇ ಚಿಕ್ಕದಾಗಿ ಬೆಳಗ್ತಾ ಇರೋ ಒಂದು ಡಾಬಾ ಕಾಣಿಸುತ್ತೆ. 3 ಜನ ಆ ಡಾಬಾ ಬಳಿ ಹೋಗ್ತಾರೆ. ಇದ್ದಕ್ಕಿದ್ದಂತೆ ನೇಹಾಗೆ ಯೋಚನೆ ಬರುತ್ತೆ, ಇರಿ, ಇದು ಅದೇ ಜಾಗ. ಬೆಳಿಗ್ಗೆ ಇಲ್ಲಿ ಏನೂ ಇರಲಿಲ್ಲ, ಈಗ ಡಾಬಾ ಕಾಣ್ತಿದೆ. ನೀನೇನ್ ಹುಚ್ಚಿನ? ಇದ್ಯಾವುದೋ ಬೇರೆ ಡಾಬಾ ಅಂತ ಅನ್ಸುತ್ತೆ. ಅವರು ಡಾಬಾ ಒಳಗೆ ಹೋಗ್ತಾರೆ. ಒಳಗೆ ಲೈಟ್ ಹಾಕಿದ್ರು, ಕೆಲವಷ್ಟು ಕುರ್ಚಿ ಮತ್ತು ಟೇಬಲ್ಗಳು ಹಾಕಿದ್ರು. ಒಬ್ಬ ಮುದುಕ ಬಲಿಯ ಎಂಬ ಹೆಸರಿನವನು ಕೌಂಟರ್ ಹಿಂದೆ ನಿಂತಿದ್ದ. ಪಕ್ಕದಲ್ಲಿ ರಾಮು ಎನ್ನುವವನು ನಿಂತಿದ್ದ. ಬನ್ನಿ ಕೂತ್ಕೊಳ್ಳಿ, ಏನ್ ಬೇಕು? ಒಂದು ಪನ್ನೀರ್ ಪರೋಟ, ನನಗೆ ಒಂದು ಡಾಲ್ ಕಿಚಡಿ. ಕೋಲ್ಡ್ ಡ್ರಿಂಕ್. ಬಲಿಯ ಮುಗುಳ್ನಕ್ಕ. ಸ್ವಲ್ಪ ಸಮಯದ ನಂತರ ರಾಮು ಕಾಕ ಅವರು ಹೇಳಿದ್ದನ್ನ ಸರ್ವ್ ಮಾಡ್ತಾರೆ. 4 ಜನ ಅವರ ಪ್ಲೇಟ್ ಅನ್ನ ನೋಡಿ ಶಾಕ್ ಆಗ್ಬಿಡ್ತಾರೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನಾವಿದನ್ನ ಆರ್ಡರ್ ಮಾಡಿಲ್ಲ. ರವಿ ಪ್ಲೇಟಲ್ಲಿ ಕಿಚಡಿ, ಅಮಿತ್ಗೆ ಒಣ ರೊಟ್ಟಿ ಮತ್ತೆ ದಾಲು, ನೇಹಾಗೆ ಬಿಸಿ ಹಾಲು ಕೊಟ್ಟಿದ್ರು. ಬಲಿಯ ಮುಗುಳ್ನಗುತ್ತಾ ಹೇಳ್ತಾನೆ, ನಮ್ಮ ಡಾಬಾದಲ್ಲಿ ಯಾರು ಆ ತರದನ್ನ ತಿನ್ನೋದಿಲ್ಲ ಮತ್ತೆ ಕೇಳೋದು ಇಲ್ಲ. ಇಲ್ಲಿನ ಜನಕ್ಕೆ ಅವ್ರ ಶರೀರಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ತಿಂತಾರೆ. ರವಿ ಕೋಪದಲ್ಲಿ ಕುರ್ಚಿಯನ್ನ ಹಿಂದಕ್ಕೆ ಸರ್ಸೋದಕ್ ಹೋಗ್ತಾನೆ, ಆದ್ರೆ ಸರ್ಸೋದಕ್ಕಾಗಲ್ಲ. ಅವನಿಗೆ ಸ್ವಲ್ಪ ತಲೆ ಸುತ್ತಿದಂತಾಗುತ್ತದೆ. ಅವನ ಕಣ್ಣುಗಳು ಭಾರವಾಗುತ್ತದೆ. ಇದ್ದಕ್ಕಿದ್ದಂತೆ ಅವನಿಗೆ ಬಾಲ್ಯದ ನೆನಪುಗಳು ಮರುಕಳಿಸುತ್ತದೆ. ಕಿಚಡಿ ತಿನ್ನು ಮಗನೆ, ನೀನು ಬೇಗ ಹುಷಾರಾಗ್ಬೇಕಲ್ವಾ? ನೆನಪು ಆಗ್ತಿದ್ದ ಹಾಗೆ ರವಿ ಕಣ್ಣಲ್ಲಿ ನೀರು ಬರುತ್ತದೆ. ಇನ್ನೊಂದು ಕಡೆ ಅಮಿತನ ಕಣ್ಣುಗಳು ಕೂಡ ಮುಚ್ಚುತ್ತದೆ. ಅವನಿಗೂ ಅವನ ಹಳೆಯ ನೆನಪುಗಳು ಮರುಕಳಿಸುತ್ತೆ. ಮಗನೆ, ನಮ್ಮ ಹತ್ರ ಇರೋದು ಇಷ್ಟೇ, ಇದನ್ನೇ ತಿನ್ಬಿಡು, ಹೊಟ್ಟೆ ತುಂಬುತ್ತೆ. ನೆನಪು ಬರ್ತಾ ಇದ್ದ ಹಾಗೆ ಅಮಿತ್ ಕೂಡ ಭಾವುಕನಾಗ್ತಾನೆ. ನೇಹಾಳಿಗೂ ಕೂಡ ಅವಳ ಹಳೆಯ ನೆನಪುಗಳು ಬರುತ್ತದೆ. ಅವಳಿಗೆ ಅವಳ ಅಜ್ಜಿ ನೆನಪಾಗ್ತಾಳೆ. ಭಯ ಆದ್ರೆ ಹಾಲು ಕುಡಿ ಮಗು, ಭಯ ಹೋಗ್ಬಿಡುತ್ತೆ. ನೇಹಾ ನಿಧಾನವಾಗಿ ಗ್ಲಾಸನ್ನ ಎತ್ಕೊಂಡು ಹಾಲನ್ನ ನೋಡೋದಕ್ಕೆ ಶುರು ಮಾಡ್ತಾಳೆ. 3 ಜನ ಭಾವುಕರಾಗಿ ಆ ಡಾಬಾಯಿಂದ ಆಚೆ ಬರ್ತಾರೆ. ಆಗ ಅಲ್ಲಿಗೆ ಮಂಗಲಿ ಆಂಟಿ ಅವರನ್ನ ಹುಡ್ಕೊಂಡು ಬರ್ತಾಳೆ. ನೀವೆಲ್ಲ ಇಲ್ಲಿದ್ದೀರಾ? ಮಂಗಲಿ ಮುಖದಲ್ಲಿ ವಿಚಿತ್ರ ಭಾವವಿತ್ತು. ಮೊದಲೇ ಅವರಿಗೆಲ್ಲ ತಿಳಿದಿರೋ ಹಾಗೆ. ಅವಳು ನಿಧಾನವಾದ ಧ್ವನಿಯಲ್ಲಿ, ಇವಾಗ ಅರ್ಥ ಆಯ್ತಾ ಯಾಕಿದನ್ನ ಕುರುಡರ ಡಾಬಾ ಅಂತಾರಂತ? ಆದ್ರೆ ಈ ಡಾಬಾದಲ್ಲಿ ಯಾರು ಕುರುಡ್ರಿಲ್ವಲ್ಲ? ಮಂಗಲಿ ಆಂಟಿ ನಗ್ತಾರೆ. ಅವರ ಆ ನಗುನಲ್ಲಿ ದೊಡ್ಡ ರಹಸ್ಯ ಅಡಗಿತ್ತು. ಅವಳು 4 ದಿಕ್ಕಿನಲ್ಲಿ ನೋಡಿ ಹೇಳ್ತಾಳೆ, ಜೀವನದ ಸತ್ಯಗಳನ್ನ ನೋಡದೆ ಇರೋರನ್ನ ಕುರುಡ್ರು ಅಂತ ಹೇಳ್ತಾರೆ. ಯಾರು ಸತ್ಯದಿಂದ ಓಡ್ತಾ ಇರ್ತಾರೋ ಅವ್ರ ಕಣ್ಣಿಗೆ ಈ ಡಾಬಾ ಕಾಣಿಸ್ಕೊಳ್ಳುತ್ತೆ. ಆಗ ನಿಧಾನವಾಗಿ ಗಾಳಿ ಬೀಸುತ್ತೆ. ಡಾಬಾ ಬೆಳಕು ಮಸ್ಕಾಗುತ್ತೆ. ಅವರು ತಿರುಗಿ ನೋಡುವಷ್ಟರಲ್ಲಿ ಡಾಬಾ ಕಾಣೆಯಾಗ್ಬಿಟ್ಟಿತ್ತು. ಕುರ್ಚಿ, ಟೇಬಲ್ಲು, ರಾಮು ಕಾಕ, ಬಲಿಯ ಎಲ್ಲರೂ ಕಾಣೆಯಾಗ್ಬಿಟ್ಟಿದ್ರು. ಇದೇನಿದು ಆಶ್ಚರ್ಯ? ನಾವು ಇವಾಗ ತಾನೇ ಡಾಬಾದಲ್ಲಿ ಕೂತಿದ್ವಿ, ಡಾಬಾ ಎಲ್ಲೋಯ್ತು? ಒಂದ್ ವೇಳೆ ನಾವು ಕನ್ಸೇನಾದ್ರೂ ಕಂಡ್ವಾ? ಅಂದ್ರೆ ನಾವು ಅಲ್ಲಿ ಊಟ ಮಾಡಿದ್ವಿ, ನಾವಲ್ಲಿ ಕಿಚಡಿ, ರೊಟ್ಟಿ, ಹಾಲು ಎಲ್ಲ ಟೇಸ್ಟ್ ಮಾಡಿದ್ವಿ. ಹಂಗಾದ್ರೆ ಇದು ಯಾವುದು ಕೂಡ ಭ್ರಮೆ ಅಲ್ಲ. ನೇಹಾ ಮಂಗಲಿ ಆಂಟಿ ಕಡೆ ತಿರುಗಿ ನೋಡ್ತಾಳೆ. ಕಣ್ಣು ಬಿಟಿಕ್ಸದೆ ಅವಳನ್ನೇ ನೋಡ್ತಾ, ಆಂಟಿ, ನಮ್ಗೆ ನಿಜ ಹೇಳಿ, ಆ ಡಾಬಾ ಕತೆ ಏನು ಅಂತ. ಮಂಗಲಿ ಆಂಟಿ ದೀರ್ಘವಾಗಿ ಉಸಿರು ತಗೋತಾಳೆ. ಅವಳ ಮುಖದಲ್ಲಿ ಉದಾಸೀನ ಭಾವವನ್ನ ಇಟ್ಕೊಂಡು ನಿಧಾನವಾಗಿ ಕಥೆಯನ್ನ ಶುರು ಮಾಡ್ತಾಳೆ. 50 ವರ್ಷದ ಕೆಳಗೆ ನಿಜವಾಗ್ಲೂ ಇಲ್ಲೊಂದು ಡಾಬಾ ಇತ್ತು. ಅದರ ಮಾಲೀಕ ರಘುನಾಥ ಹೃದಯವಂತ ಮನುಷ್ಯ. ಅವನು ಯಾರಿಗೂ ಖಾಲಿ ಹೊಟ್ಟೆನಲ್ಲಿ ಕಳಿಸ್ತಿರ್ಲಿಲ್ಲ. ಆದ್ರೆ ಅವನಿಗೊಂದು ವಿಚಿತ್ರ ಅಭ್ಯಾಸ ಇತ್ತು. ಜನಗಳಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಅವನು ತಿನ್ನೋದಕ್ಕೆ ಕೊಡ್ತಾ ಇದ್ದ. ಅವರು ಕೇಳಿರುವ ಆರ್ಡರ್ ಅನ್ನ ಕೊಡ್ತಿರ್ಲಿಲ್ಲ. ರಘುನಾಥನ ಡಾಬಾ ಒಂದು ಚಿಕ್ಕದಾದ ಹಳ್ಳಿಯಲ್ಲಿ ಇತ್ತು. ಸುತ್ತಮುತ್ತಲಿನ ರೈತರು, ಹಳ್ಳಿ ಜನಗಳು ಅಲ್ಲಿ ಊಟ ಮಾಡ್ತಿದ್ರು. ರಘುನಾಥ್ ಎಲ್ಲರಿಗೂ ಪ್ರೀತಿಯಿಂದ ಊಟವನ್ನ ಬಡಿಸ್ತಿದ್ದ. ಆಗ ಕುದುರೆಗಳ ಸದ್ದು ಕೇಳಿಸುತ್ತೆ. ಆಗ 2 ಜಮೀನ್ದಾರರು ದೊಡ್ಡ ದೊಡ್ಡ ಮೀಸೆಗಳೊಂದಿಗೆ ಹೊಳೆಯುವ ಉಡುಪು ಧರಿಸಿ ಅಲ್ಲಿಗೆ ಬರ್ತಾರೆ. ಯಾರಪ್ಪ ಇಲ್ಲಿ? ನಮ್ಗೆ ಹಶ್ವಾಗಿದೆ, ನಮ್ಗೋಸ್ಕರ ಒಳ್ಳೆ ಊಟ ಬಡಿಸು. ಟೇಸ್ಟ್ ಹೆಂಗಿರ್ಬೇಕು ಅಂದ್ರೆ ನಾವ್ ಯಾವತ್ತೂ ಕೂಡ ತಿಂದಿರಬಾರ್ದು. ಮತ್ತೆ
ಸ್ವೀಟ್ಸು ಕೂಡ ಇರಬೇಕು. ರಘುನಾಥ್ ತಲೆ ತಗ್ಸಿ ಆಯ್ತು ಯಜಮಾನ್ರೆ ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ಸಾದಾ ಕಿಚಡಿ, ಒಣಗಿರುವ ರೊಟ್ಟಿ ಮತ್ತು ಬಿಸಿ ನೀರನ್ನ ತಂದಿಡ್ತಾನೆ. ಜಮೀನ್ದಾರರು ಪ್ಲೇಟ್ ನೋಡ್ತಾ ಇದ್ದ ಹಾಗೆ ಕೋಪದಲ್ಲಿ ಕೂಗ್ತಾರೆ. ಇದೇನಿದು? ನಾವು ಒಳ್ಳೆ ಊಟನ ಕೇಳಿದ್ವಿ, ನೀನಿಲ್ಲಿ ಭಿಕ್ಷುಕರಿಗೆ ಹಾಕೋ ಊಟನ ಕೊಡ್ತಾ ಇದೀಯಾ? ನನಗನ್ಸುತ್ತೆ ನಿನ್ನ ಡಾಬಾದಲ್ಲಿ ಕಾಣ್ದೇ ಇರೋರೆ ಕೆಲಸ ಮಾಡ್ತಾರೆ ಅಂತ. ನಾವೇನೋ ಒಂದ್ ಕೇಳಿದ್ರೆ ನೀನೇನೋ ಬೇರೆ ಕೊಡ್ತಾ ಇದೀಯಾ. ಯಜಮಾನ್ರೆ, ಹಶ್ವ ಅನ್ನೋದು ಎಲ್ರಿಗೂ ಒಂದೇ ತರ ಇರುತ್ತೆ. ಊಟದಲ್ಲಿ ವ್ಯತ್ಯಾಸ ಏನು? ಮನುಷ್ಯನಿಗೆ ಬೇಕಾಗಿರೋದು ಬರೀ ಊಟ, ಅದರಲ್ಲಿ ಒಳ್ಳೆ ಊಟ ಏನು? ಯಾರ ಹತ್ರ ಮಾತಾಡ್ತಾ ಇದೀಯಾ? ನಾವೇನ್ ತಿನ್ಬೇಕು ಅಂತ ನೀ ನಮಗೆ ಹೇಳ್ತಾ ಇದೀಯಾ? ಕಣ್ಣು ನನಗ್ ಕಾಣಿಸೋದಲ್ಲ ಸರ್, ನಿಮಗ್ ಕಾಣಿಸ್ತಾ ಇಲ್ಲ. ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ ಹೊಟ್ಟೆ ಹಶ್ವು ಹೇಗ್ ನೀಗುತ್ತೆ ಅಂತ. ಅದರಲ್ಲೂ ಕೂಡ ನೀವು ಬಡ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ, ಮತ್ತು ಅವ್ರ ಪಾಲಿನ ಊಟನ ಕಿತ್ಕೊಂತ ಇದ್ದೀರಾ. ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಯಾವಾಗ್ಲೂ ನೀವು ಖುಷಿಯಾಗೇ ಇರ್ತೀರಾ. ಜಮೀನ್ದಾರಿಗೆ ಕೋಪ ಬರುತ್ತೆ. ಈ ಡಾಬಾಗೆ ಬೆಂಕಿ ಹಚ್ಚಿ, ಇವನನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು. ಅನುಯಾಯಿಗಳು ಡಾಬಾಕ್ಕೆ ಬೆಂಕಿಯನ್ನು ಹಚ್ತಾರೆ. ಆದ್ರೂ ರಘುನಾಥ್ಗೆ ಯಾವುದೇ ರೀತಿ ಭಯ ಆಗಿಲ್ಲ. ತನ್ನ ಉರಿಯುತ್ತಿರುವ ಡಾಬಾವನ್ನ ನೋಡ್ತಾನೆ, ಆದ್ರೂ ಅವನ ಕಣ್ಣಲ್ಲಿ ನೀರಿರ್ಲಿಲ್ಲ. ಜಮೀನ್ದಾರರ ಜನರು ರಘುನಾಥನ್ನ ಹಿಡ್ಕೊಳ್ತಾರೆ, ಲಾಠಿಯಿಂದ ಚೆನ್ನಾಗಿ ಹೊಡಿತಾರೆ. ಅವನಿಗೆ ಪ್ರಾಣ ಹೋಗೋ ತರ ಆಗುತ್ತೆ. ಆದ್ರೆ ಸಾಯ್ತಾ ಸಾಯ್ತಾ ಅವನು ದೊಡ್ಡದಾಗಿ ಕಿರ್ಚ್ಕೊಂಡು ಸಾಯ್ತಾನೆ. ಇವತ್ತು ಯಾರು ಅನ್ನಕ್ಕೆ ರೈತರಿಗೆ ಬೆಲೆ ಕೊಟ್ಟಿಲ್ವೋ, ಈ ಡಾಬಾದಲ್ಲಿ ಇನ್ಮೇಲೆ ಏನ್ ಸಿಗುತ್ತೆ ಅಂತಂದ್ರೆ ಅವನು ಹೆಂಗ್ ನಡ್ಕೊಂತಾನೋ ಅದೇ ತರ ಸಿಗುತ್ತೆ. ಹಾಗಾದ್ರೆ ಅದಕ್ಕೆ ನಮಗೆ ಡಾಬಾದಲ್ಲಿ ನಮ್ಮ ಜೀವನದಲ್ಲಿ ಯಾವ್ದನ್ನ ಬೇಡ ಅಂತಂದಿದ್ವೋ ಅದೇ ನಮಗೆ ಸಿಗ್ತಾ ಇತ್ತು. ಹಾಗಿದ್ರೆ ಈ ಡಾಬಾ ನಮ್ಗೆ ಯಾವತ್ತೂ ಕಾಣಿಸಲ್ವಾ? ಒಂದು ಸಲ ಸತ್ಯ ಅರ್ಥಕೊಂಡವರಿಗೆ ಕುರುಡರ ಡಾಬಾ ಯಾವತ್ತೂ ಕಾಣಿಸಲ್ಲ. ಮರುದಿನ ಅವರು ಪಟ್ಟಣಕ್ಕೆ ಹೊರಡ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿ ಶಾಶ್ವತವಾಗಿ ಒಂದು ಪ್ರಶ್ನೆ ಉಳ್ಕೊಂಡ್ಬಿಡುತ್ತೆ. ಹಾಗಿದ್ರೆ ಅವ್ರು ನೋಡಿದ್ದು ಏನಾಗಿತ್ತು? ಬಹುಶಃ ಕುರುಡರ ಡಾಬಾದ ರಹಸ್ಯವಾಗಿಯೇ ಉಳಿದು ಬಿಡುತ್ತೆ.